ಗುಡ್ ಮಾರ್ನಿಂಗ್. ಇವತ್ತು ನಾನು ನಿಮಗೆ ರಾಗಿ ಸರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಸೊ ಅರ್ಧ ಕೆ ಜಿಯಷ್ಟು ರಾಗಿ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾದಷ್ಟು ಐಟಮ್ಸ್ ಇದರಲ್ಲಿದೆ. ಸೊ ಅರ್ಧ ಕೆ ಜಿಯಷ್ಟು ರಾಗಿ, ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಅಕ್ಕಿ ಹಾಕಿದ್ದೀನಿ. ಹಾಗೆ 1 ಸ್ಪೂನಷ್ಟು ಉದ್ದಿನಬೇಳೆ. ಸೊ ಎಲ್ಲ ಧಾನ್ಯಗಳನ್ನು ಕಾಳುಗಳನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ರಾಗಿ ಸರಿಗೆ. ಸೊ 2 ರಿಂದ 3 ಸ್ಪೂನು ತೊಗರಿಬೇಳೆ, 2 ರಿಂದ 3 ಸ್ಪೂನ್ ಹೆಸರು ಕಾಳು, ಹಾಗೆ 3 ಸ್ಪೂನ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಹಾಗೆ ಒಂದು 3 ಸ್ಪೂನ್ ಮಸೂರ್ ದಾಲನ್ನು ಕೂಡ ತೊಗೊಂಡಿದ್ದೀನಿ. ಸೊ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು, ಯಾಕಂದರೆ ಹೊರಗಡೆಯಿಂದ ತಂದಿರೋ ರಾಗಿ ಅದು ನೀಟ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವು ಚೆನ್ನಾಗಿ ಇದನ್ನು ವಾಶ್ ಮಾಡಬೇಕು. ಒಂದು 2 ರಿಂದ 3 ಸರಿ ತೊಳೆದ್ರೆ ಸಾಕಾಗುತ್ತೆ. ನೀಟಾಗಿ ತೊಳೆದು, ಯಾಕಂದರೆ ಅದರಿಂದ ಧೂಳು ಪಾಳು ನೋಡಿ ಎಷ್ಟು ಧೂಳಿದೆ ಅಂಥೇಳಿ. ಸೊ ಅದಕ್ಕೆ ನೀಟಾಗಿ ತೊಳೆದು, ಯಾವುದಾದ್ರೂ ಒಂದು ಒಳ್ಳೆ ಬಟ್ಟೆ, ಕಾಟನ್ ಬಟ್ಟೆ ಆದರೆ ಓಕೆ. ಸೊ ಆ ಬಟ್ಟೆ ಮೇಲೆ ನೀಟಾಗಿ ಹರಡಿ ಒಣಗಾಕಿ, ಬಿಸಿಲಲ್ಲಿ ಕೂಡ ಒಬ್ಬೊಬ್ಬರು ಹಾರಾಕ್ತಾರೆ, ಬಟ್ ನಾನು ಮನೆಯಲ್ಲೇ ಕಿಚನಲ್ಲೇ ಒಣಗಾಕಿದ್ದೀನಿ. ಸೊ ಒಣಗಿದ್ದಾದಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಇದನ್ನ ಉರಿಬೇಕಾಗುತ್ತೆ. ಯಾಕಂದರೆ ಇದಕ್ಕೆ ನಾನು ಬಾದಾಮಿ ಕೂಡ ಹಾಕಿದ್ದೀನಿ ಚೆನ್ನಾಗಿರಲಿ ಅಂಥೇಳಿ ಮಗುಗೆ. ಸೊ ನನ್ನ ಮಗು ಬಂದು 1.5 ವರ್ಷದ ಪಾಪು. ಸೊ ಅವನಿಗೋಸ್ಕರ ಇದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ನೀಟಾಗಿ ಉರಿಬೇಕು, ಯಾಕಂದರೆ ಜಾಸ್ತಿ ಸೀದಿದ್ರೆ ಅದ್ರ ಟೇಸ್ಟ್ ಹಾಳಾಗುತ್ತೆ. ಸೊ ಅದಕ್ಕೆ ಕಮ್ಮಿ ಉರಿಲಿಟ್ಕೊಂಡು ನೀಟಾಗಿ ಉರಿಬೇಕು. ಅದಾದಮೇಲೆ ಮಿಕ್ಸಿ ಮಾಡಿ ನೋಡಿ, ಈ ಥರ ಪೌಡ್ರ್ ಆದರೆ ಸಾಕು. ಅದನ್ನು ನಾನು ಶೋಧಿಸ್ಕೊತಾ ಇದ್ದೀನಿ, ಯಾಕಂದರೆ ಯಾವ ಪೀಸಸ್ ಇರಬಾರ್ದು ಅನ್ನೋ ಪಾಯಿಂಟಿಂದ. ಯಾಕಂದರೆ ರಾಗಿ ಸರಿ ಮಾಡುವಾಗೆಲ್ಲ ಪ್ಲೇನ್ ಆಗಿರಬೇಕು ಅಂಥೇಳಿ. ಹಾಗೆ ನಾವು ಶೋಧಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡಿ. ಅದಾದಮೇಲೆ ಬಿಸಿ ಎಲ್ಲ ಆರಿದ್ಮೇಲೆ ಯಾವುದಾದ್ರೂ ಏರ್ ಟೈಟ್ ಕಂಟೈನರಲ್ಲಿ ಅದನ್ನ ಹಾಕಿದ್ರೆ ಆಗುತ್ತೆ. ಇಲ್ಲಾಂದರೆ ಮನೇಲಿ ಟೈಟ್ ಆಗಿರೋ ಬಾಕ್ಸ್ ಯಾವುದಾದ್ರೂ ಇದ್ರೂ ಪರವಾಗಿಲ್ಲ. ನಾನು ಸ್ಟೀಲ್ ಬಾಕ್ಸ್ ಇತ್ತು, ಸೊ ಯಾವಾಗಲೂ ನಾನು ಸ್ಟೀಲ್ ಬಾಕ್ಸಲ್ಲೇ ಹಾಕ್ತೀನಿ. ಸೊ ಟೇಸ್ಟಿ ಆ್ಯಂಡ್ ಹೆಲ್ದಿ ರಾಗಿ